ಆಸ್ಪತ್ರೆಯಲ್ಲಿ ಕರೆಂಟ್ ಇರಲಿಲ್ಲ. ಅದರಿಂದ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇತ್ತು, ಏನೇನ್ ಆಗ್ತಾ ಇತ್ತು ಅನ್ನೋದನ್ನ ನಾವು ನಿಮ್ಗೆ ತೋರಿಸಿದ್ವಿ. ಬ್ರಿಮ್ಸ್ ಆಸ್ಪತ್ರೆಗೆ ಕೊನೆಗೂ ಕೂಡ ಈಗ ಕರೆಂಟ್ ಭಾಗ್ಯ. ಮಕ್ಕಳ ವಾರ್ಡ್ಗೆ ಕೊನೆಗೂ ಕೂಡ ವಿದ್ಯುತ್ ಪೂರೈಕೆ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ವಿದ್ಯುತ್ ಇಲ್ಲದೆ ಯಾವ ರೀತಿಯಾಗಿ ಸಮಸ್ಯೆ ಆಗಿತ್ತು, ಯಾವ ರೀತಿ ಅಲ್ಲಿ ಇದ್ದಂಥ ಮಕ್ಕಳು ಎಲ್ಲರೂ ಕೂಡ ಯಾವ ರೀತಿ ತೊಂದರೆಯನ್ನ ಅನುಭವಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ವರದಿಯನ್ನ ಮಾಡಿದ್ವಿ. ಇಂಚಿಂಚಾಗಿ ತೋರಿಸಿದ್ವಿ ನಿಮ್ಗೆ. ಮಕ್ಕಳ ಜೀವದ ಜೊತೆ ಚೆಲ್ಲಾಟವನ್ನ ಯಾವ ರೀತಿಯಾಗಿ ಬ್ರಿಮ್ಸ್ ಆಡ್ತಾ ಇತ್ತು ಅನ್ನೋದನ್ನು ಕೂಡ ತೋರಿಸಿದ್ವಿ. ಅದ್ರ ಬಗ್ಗೆ ವರದಿಯನ್ನ ಮಾಡಿದ್ವಿ. ಆ ನಂತರದಲ್ಲಿ ಈಗ ಕೊನೆಗೂ ಕೂಡ ಕರೆಂಟ್ ಭಾಗ್ಯ. ಬೆಳಕನ್ನ ನೋಡಿದ್ದಾರೆ. ಒಂದು ಕತ್ತಲೆ, ಮತ್ತೊಂದು ಕಡೆ ಬೆಳಕು. ಎರಡೂ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ವಿ ಸ್ಕ್ರೀನ್ ಮೇಲೆ. ಕತ್ತಲೆಯಲ್ಲಿ ಚಿಕಿತ್ಸೆಯನ್ನ ಮಕ್ಕಳಿಗೆ ಕೊಡ್ತಾ ಇದ್ರು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ ಗತಿ ಅನ್ನುವಂತ ಪ್ರಶ್ನೆ ಇತ್ತು. ಈಗ ವಿದ್ಯುತ್ ಪೂರೈಕೆ ಆಗಿದೆ. ಬ್ಯಾಟರಿ ಟಾರ್ಚ್ ಹಾಕಿ ಅವ್ರಿಗೆ ಮಂಗ್ಸಂತ ಸಾಕಷ್ಟು ಹರಸಾಹಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಕಳೆದ 2 ದಿನಗಳಿಂದ ಸಾಕಷ್ಟು ಕಷ್ಟ ಏನದಂದ್ರೆ ಈ ಬ್ರಿಮ್ಸ್ ಆಸ್ಪತ್ರೆಯ ಏನು ಮಕ್ಕಳ ವಾರ್ಡಲ್ಲಿ ಸಾಕಷ್ಟು ಪೋಷಕರು ಮಾಡಿದ್ದಾರೆ ಅಂತ ಹೇಳ್ಬೋದು. ಅದು ರಿಪಬ್ಲಿಕ್ ಯಾವಾಗ ವಿಸ್ತೃತವಾದ ವರದಿ ಪ್ರಸಾರ ಮಾಡ್ತು ತಕ್ಷಣವೇ ಎಚ್ಚೆತ್ತ ಬೀದರ್ ಬ್ರಿಮ್ಸ್ ನಿರ್ದೇಶಕ ಶಿವಕುಮಾರ್ ಶೆಟ್ಕರ್ ಇರ್ಬೋದು, ಡಾಕ್ಟರ್ ಶಿವಯೋಗಿ ಇರ್ಬೋದು. ನೋಡಬಹುದು ನೀವು ವಾರ್ಡಲ್ಲಿ ಇದ್ದೀವಿ ನಾವು ಮಕ್ಕಳ ವಾರ್ಡಲ್ಲಿ. ಈಗಾಗಲೇ ವಿದ್ಯುತ್ ಅನ್ನ ಇಲ್ಲ ಅಂದ್ರೆ ಏನ್ ಸಮಸ್ಯೆ ಆಗಿತ್ತು, ವಿದ್ಯುತ್ ಕಣ್ಣು ಮುಚ್ಚಾಲೆ ಆಗ್ತೈತೆ 2 ದಿನಗಳಿಂದ. ಆ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಿದ್ದಾರೆ ಅಂತ ಹೇಳ್ಬೋದು. ನೋಡಬಹುದು ನೀವು ಫ್ಯಾನ್ಗಳು ತಿರುಗ್ತಾ ಇವೆ, ಲೈಟ್ ಹಾಕಿದ್ದಾರೆ. ಆದ್ರೆ 1-2 ದಿನಗಳ ಕಾಲ ಸಾಕಷ್ಟು ಒಂದು ಪೋಷಕರಿಗೆ ಕಷ್ಟ ಆಗಿದೆ ಅಂತ ಹೇಳ್ಬೋದು. ರಾತ್ರಿ ಇಡೀ ನಿದ್ರೆ ಮಾಡದೆ ಎಲ್ಲೋ ಒಂದ್ ಕಡೆ ಕಷ್ಟ ಆಗಿತ್ತು. ಮಕ್ಕಳಿಗೆ ಏನು ಈಗಾಗಲೇ ಚಿಕಿತ್ಸೆ ಪಡ್ಲಕ್ ಬರ್ತಾರೆ. ನೋಡಬಹುದು ಮಗು ಕೈ ಗ್ಲುಕೋಸ್ ಇದೆ. ಈ ಮಗು ವಿದ್ಯುತ್ ಇಲ್ಲ ಅಂದ್ರೆ ಚಿಕ್ಕಡು ಇದ್ರೆ ಹ್ಯಾಂಗ್ ಸೊಳ್ಳೆಗಳು ಕಾಟಿದ್ರೆ ಹ್ಯಾಂಗ್ ಮಲಗಬಹುದು ಮಗು, ಸಣ್ಣ ಮಗುವಿಗೆ ಏನ್ ತಿಳಿಯಲ್ಲ. ಹೀಗಾಗಿ ಪೋಷಕರು ಜೊತೆ ಇದ್ದವರು ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ಅಂತ ಹೇಳ್ಬೋದು. ಅವರು ನಿದ್ದೆ ಕಟಾಸಿ ಈ ಮಕ್ಕಳು ಸೇವೆ ಮಾಡಿದ್ದಾರೆ. ಇಂಥ ಪರಿಸ್ಥಿತಿ ನಿಜಕ್ಕೂ ಬ್ರಿಮ್ಸ್ ಅಲ್ಲಿ ನಿರ್ಮಾಣ ಆಗಿತ್ತು. ಯಾವಾಗ ರಿಪಬ್ಲಿಕ್ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಈ ಕ್ಷೇತ್ರ ಶಾಸಕರು, ಜಿಲ್ಲಾಧಿಕಾರಿ, ಸಂಬಂಧಪಟ್ಟವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಲವು ಪ್ರಶ್ನೆಗಳು ಮಾಡ್ತು. ಆ ಪ್ರಶ್ನೆಗಳಿಗೆ ಉತ್ತರ ಏನದಂದ್ರೆ ವಿದ್ಯುತ್ ಅಂತ ಹೇಳ್ಬೋದು. ಈಗಾಗಲೇ ರಿಪಬ್ಲಿಕ್ ಕನ್ನಡ ಜನರ ಧ್ವನಿ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಇಲ್ಲಿ ತಾಯಂದ್ರು ಕೂಡ ಕಳೆದ 4-5 ದಿನ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ. ಅವ್ರ ಕರೆಂಟ್ ಇದಿಲ್ಲ 1-2 ದಿನ ಹೆಂಗ್ ಮಾಡಿದ್ರಿ? ಅದೇ ಸೊಳ್ಳೆಗಳೆಲ್ಲ ಕಾಟ ಮಾಡಿವ್ರಿ. ಅದು ಗಾಳಿ ಮಾಡ್ಕೊತಾ ಕುಂತಿದ್ದೆ ಮಕ್ಕಳಿಗೆ ಕತ್ತಲಾಗ. ಮೊಬೈಲ್ ಲೈಟ್ ಹಾಕೊಂಡು ಹಾಕಿದೆ ಒಳಗ. ಮೊಬೈಲ್ ಲೈಟ್ ಹಾಕೊಂಡು ಹಾಕಿದೆವು. ಆಯ್ತು ಇವತ್ತಿಕರ ಬಂದದ, ಕರೆಂಟ್ ಬಂದದ, ಫ್ಯಾನ್ ಚಾಲವ, ಎಲ್ಲ ಚಂದದ. ಮಕ್ಕಳು ಖುಷಿ ಆಗ್ಲತ್ತದ ಇವತ್ತು ಖುಷಿ ಆಗ್ಲತ್ತದ್ರಿ. ನೋಡ್ಬೋದು ಅಜ್ಜಿ ಮುಖದಲ್ಲಿ ಖುಷಿ, ನಗು ಏನದಂದ್ರ ನಿಜಕ್ಕೂ ರಿಪಬ್ಲಿಕ್ ಕನ್ನಡದಿಂದ ಇಲ್ಲಿ ಬೆಳಕು ಬಂದ ಖುಷಿ ಆಗ್ಯದ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ತಾಯಿ ಏನಂತ ಮಗುವಿಗೆ ಟ್ರೀಟ್ಮೆಂಟ್ ಕೊಡ್ಲಕ್ ಬಂದಾರ. ಅವ್ರಿಗೆ ಕೇಳೋಣ, ಎಷ್ಟು ದಿನ ಆಯ್ತು ಟ್ರೀಟ್ಮೆಂಟ್ ಪಡಿತಿದ್ರು? ಎಷ್ಟು ದಿನ ಟ್ರೀಟ್ಮೆಂಟ್ ಪಡಿತಾ ಇದ್ರಿ? ಎಷ್ಟು ದಿನ ಇದ್ದಿದ್ರಿ? 4 ದಿವಸ ಆಯ್ತ್ರಿ. ಇಲ್ಲೇ ಬೀದರ್ ಶಾಕಂತ್ರಿ. ಅವಳಿಗೂ ಜಾಸ್ತಿ ವಾಮಿಂಟ್ ಜಾಸ್ತಿ ಆಗೈತಲ್ರಿ. ಕರೆಂಟ್ ಸಮಸ್ಯೆ ಆಗಿತ್ತು. ನಿನ್ನ 2-3 ಗಂಟೆ ಇದ್ದಿಲ್ರಿ. ರಾತ್ರಿಗೆಲ್ಲ ಟಾರ್ಚ್ ಹಾಕೊಂಡಿ ಮಗು ನೋಡ್ಕೊಂಡಿದ್ದೆವು. ನಾವು ಬಿ ಹಂಗೆ ಮಕ್ಕೊಂಡಿದ್ದೆವು ಚುನುಗುಡ್ ಕಸ್ಕೊತ. ಕರೆಂಟ್ ಬಂದದ, ನಾವು ಕೂಡ ಬಂದಿವಿ ಬೆಳಗ್ಗೆ. ಏನ್ ಹೇಳ್ತೀರಿ? ಏನ್ ಯಾವ ರೀತಿ ಖುಷಿ? ಇವತ್ ಲೈಟು ಫ್ಯಾನ್ ಎಲ್ಲ ಚಾಲವರಿ. ಧನ್ಯವಾದ ಹೇಳ್ತೇವ್ರಿ. ಇವತ್ ಖುಷಿದಾಗ ಇದ್ದೇವ್ರಿ. ಎಲ್ಲ ಮಕ್ಕಳು ಬಿ ಚಂದ ಮಾಡ್ಕೊಂಡಾರ್ರಿ. ಪೋಷಕರ ರೋಗಿಗಳ ಖುಷಿ ಅಂತ ಹೇಳ್ಬೋದು. ಬ್ರಿಮ್ಸ್ ಹಾಸ್ಪಿಟಲ್ ಅಂದ್ರೆ ಯಾರು ಇಲ್ಲಿ ಶ್ರೀಮಂತರು ಹಣ ಇದ್ದವ್ರು ಬರಲ್ಲ, ಇಂತ ಬಡವರು ಬರ್ತಾರ. ಬಡವರು ನಿಜಕ್ಕೂ ವಿದ್ಯುತ್ ಇದ್ದಿಲ್ಲ, ರಾತ್ರಿ ನಾವು ನಿದ್ದೆ ಮಾಡಿಲ್ಲ. ಈಗ ನೀವು ಟೋಟಲಿ ರಿಪಬ್ಲಿಕ್ ವರದಿಯಿಂದ ನಮಗೆ ಬೆಳಕು ಬಂದದ, ಫ್ಯಾನ್ ಚಾಲೋಗ ಧನ್ಯವಾದ ಹೇಳ್ತೀವಿ ಅಂತ ಹೇಳಿ ಬಡವರು ಹೇಳ್ತಾ ಇದಾರೆ. ಇಲ್ಲೊಬ್ಬರು ತಾಯಿ ಇದ್ದಾರೆ, ಇವ್ರದ್ದು ಕೂಡ ಮಗುವಿಗೆ ಕಳೆದ 1 ವಾರ ಆಯ್ತು ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ. ಅವರು ಯಾವ ರೀತಿ ಲೈಟ್ ಇಲ್ದ ಕಷ್ಟ ಆಯ್ತು ನಿಮ್ಗೆ? ಏನಿದಿಲ್ಲ ರೀ, ಮಸ್ಕಿಂದ ಹೋಗ್ಯದ 5 ಬಜೆ ಕರೆಂಟು. ರಾತ್ರಿ 9 ಥೋಡ್ ಗಾಳಿ ಹಾಕಿದೆವು. ನಾವು ಹೋಗಿ ಹೇಳಿದೇವು ಮೇಡಮ್ಗ ಹಾಕ್ರಿ ನೋಡ್ತೇವೆ ಅಂದರು. ಬಂದು ಅವ್ರು ಒಬ್ರು ನಾವೆಲ್ಲ ಬೆಳಿಗ್ಗೆ ಬಂದು ನೀವೆಲ್ಲ ಮಾತಾಡಿದ್ರಿ, ಕರೆಂಟ್ ಬಂತು, ಏನ್ ಹೇಳ್ಬೇಕು? ಕರೆಂಟ್ ಬಂದದ ಅಮ್ಮನಿ ಹೇಳ್ರಿ. ಧನ್ಯವಾದ. ಖುಷಾಲ್ ಎಲ್ಲ ಕರೆಂಟು ಫ್ಯಾನು ಎಲ್ಲ ಚಾಲಾಗ್ಯಾವ. ಇವ್ ಮಕ್ಕಳು ನಾವು ಎಲ್ಲ ಆರಾಮ್ ಮಾಡ್ಕೋತೇವ್ರಿ. ಧನ್ಯವಾದ ನಿಮ್ಗೆ. ಸೊ ಇದು ತಾಯಿಯ ಖುಷಿ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ಫ್ಯಾನ್ಗಳು ಚಾಲು ಆಗಿವೆ, ವಿದ್ಯುತ್ ದೀಪಗಳು ಉರಿತಾ ಇವೆ. ಹೀಗಾಗಿ ಟೋಟಲಿ ಎಲ್ಲಿದ್ದೀರಿ ಸಚಿವರೇ, ಎಲ್ಲಿದ್ದೀರಿ ಶಾಸಕರೇ, ಎಲ್ಲಿದ್ದೀರಿ ಅಧಿಕಾರಿಗಳೇ, ಟೋಟಲಿ ಬಡವರ ಹಿತ ಕಾಪಾಡ್ರಿ ಅಂತೇಳಿ ರಿಪಬ್ಲಿಕ್ ಕನ್ನಡ ಜನರ ಧ್ವನಿ, ಜನರ ಪರವಾಗಿ, ಈ ರೋಗಿಗಳ, ಬಡ ರೋಗಿಗಳ ಪರವಾಗಿ ನಾವು ಪ್ರಶ್ನೆ ಮಾಡಿದೀವಿ. ಆ ಪ್ರಶ್ನೆಗೆ ನಿಜಕ್ಕೂ 7-8 ಗಂಟೆಯಲ್ಲೇ ಏನು ವಿದ್ಯುತ್ ಸಮಸ್ಯೆ ಆಗ್ತಾ ಇತ್ತು 2-3 ದಿವಸದಿಂದ, ಆ ವಿದ್ಯುತ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತ ಕೆಲಸ ಅಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಟೋಟಲಿ ಈ ವಾರ್ಡ್ ಅಲ್ಲಿ ಇವತ್ತೇನು ರೋಗಿಗಳಿದ್ದಾರೆ, ಪೋಷಕರಿದ್ದಾರೆ, ಅವರು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಅಭಿನಂದಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಕರೆಂಟ್ ಇರಲಿಲ್ಲ.
ಅದರಿಂದ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇತ್ತು, ಏನೇನ್ ಆಗ್ತಾ ಇತ್ತು ಅನ್ನೋದನ್ನ ನಾವು ನಿಮ್ಗೆ ತೋರಿಸಿದ್ವಿ. ಬ್ರಿಮ್ಸ್ ಆಸ್ಪತ್ರೆಗೆ ಕೊನೆಗೂ ಕೂಡ ಈಗ ಕರೆಂಟ್ ಭಾಗ್ಯ. ಮಕ್ಕಳ ವಾರ್ಡ್ಗೆ ಕೊನೆಗೂ ಕೂಡ ವಿದ್ಯುತ್ ಪೂರೈಕೆ ಆಗಿದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ವಿದ್ಯುತ್ ಇಲ್ಲದೆ ಯಾವ ರೀತಿಯಾಗಿ ಸಮಸ್ಯೆ ಆಗಿತ್ತು, ಯಾವ ರೀತಿ ಅಲ್ಲಿ ಇದ್ದಂತ ಮಕ್ಕಳು ಎಲ್ಲರೂ ಕೂಡ ಯಾವ ರೀತಿ ತೊಂದರೆಯನ್ನ ಅನುಭವಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ವರದಿಯನ್ನ ಮಾಡಿದ್ವಿ. ಇಂಚಿಂಚಾಗಿ ತೋರಿಸಿದ್ವಿ ನಿಮ್ಗೆ. ಮಕ್ಕಳ ಜೀವದ ಜೊತೆ ಚೆಲ್ಲಾಟವನ್ನ ಯಾವ ರೀತಿಯಾಗಿ ಬ್ರಿಮ್ಸ್ ಆಡ್ತಾ ಇತ್ತು ಅನ್ನೋದನ್ನು ಕೂಡ ತೋರಿಸಿದ್ವಿ. ಅದ್ರ ಬಗ್ಗೆ ವರದಿಯನ್ನ ಮಾಡಿದ್ವಿ. ಆ ನಂತರದಲ್ಲಿ ಈಗ ಕೊನೆಗೂ ಕೂಡ ಕರೆಂಟ್ ಭಾಗ್ಯ ಬೆಳಕನ್ನ ನೋಡಿದ್ದಾರೆ. ಒಂದು ಕತ್ತಲೆ, ಮತ್ತೊಂದು ಕಡೆ ಬೆಳಕು, ಎರಡೂ ವಿಜುವಲ್ಸ್ ಅನ್ನ ಗಮನಿಸ್ತಾ ಇದ್ರು ಸ್ಕ್ರೀನ್ ಮೇಲೆ. ಕತ್ತಲೆಯಲ್ಲಿ ಚಿಕಿತ್ಸೆಯನ್ನ ಮಕ್ಕಳಿಗೆ ಕೊಡ್ತಾ ಇದ್ರು. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರ್ ಗತಿ ಅನ್ನುವಂತ ಪ್ರಶ್ನೆ ಇತ್ತು. ಈಗ ವಿದ್ಯುತ್ ಪೂರೈಕೆ ಆಗಿದೆ. ಬ್ಯಾಟರಿ ಟಾರ್ಚ್ ಹಾಕಿ ಅವ್ರಿಗೆ ಮಂಗ್ಸಂತ ಸಾಕಷ್ಟು ಹರಸಾಹಸ ಮಾಡಿದ್ದಾರೆ ಅಂತ ಹೇಳ್ಬೋದು. ಕಳೆದ 2 ದಿನಗಳಿಂದ ಸಾಕಷ್ಟು ಕಷ್ಟ ಏನದಂದ್ರೆ ಈ ಬ್ರಿಮ್ಸ್ ಆಸ್ಪತ್ರೆಯ ಏನು ಮಕ್ಕಳ ವಾರ್ಡಲ್ಲಿ ಸಾಕಷ್ಟು ಪೋಷಕರು ಮಾಡಿದ್ದಾರೆ ಅಂತ ಹೇಳ್ಬೋದು. ಅದು ರಿಪಬ್ಲಿಕ್ ಯಾವಾಗ ವಿಸ್ತೃತವಾದ ವರದಿ ಪ್ರಸಾರ ಮಾಡ್ತು, ತಕ್ಷಣವೇ ಎಚ್ಚೆತ್ತ ಬೀದರ್ ಬ್ರಿಮ್ಸ್ ನಿರ್ದೇಶಕ ಶಿವಕುಮಾರ್ ಶೆಟ್ಕರ್ ಇರ್ಬೋದು, ಡಾಕ್ಟರ್ ಶಿವಯೋಗಿ ಇರ್ಬೋದು. ನೋಡಬಹುದು ನೀವು ವಾರ್ಡಲ್ಲಿ ಇದ್ದೀವಿ ನಾವು ಮಕ್ಕಳ ವಾರ್ಡಲ್ಲಿ. ಈಗಾಗಲೇ ವಿದ್ಯುತ್ ಅನ್ನ ಇಲ್ಲ ಅಂದ್ರೆ ಏನ್ ಸಮಸ್ಯೆ ಆಗಿತ್ತು, ವಿದ್ಯುತ್ ಕಣ್ಣು ಮುಚ್ಚಾಲೆ ಆಗ್ತೈತೆ 2 ದಿನಗಳಿಂದ. ಆ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಿದ್ದಾರೆ ಅಂತ ಹೇಳ್ಬೋದು. ನೋಡಬಹುದು ನೀವು ಫ್ಯಾನ್ಗಳು ತಿರುಗ್ತಾ ಇವೆ, ಲೈಟ್ ಹಾಕಿದ್ದಾರೆ. ಆದ್ರೆ 1-2 ದಿನಗಳ ಕಾಲ ಸಾಕಷ್ಟು ಒಂದು ಪೋಷಕರಿಗೆ ಕಷ್ಟ ಆಗಿದೆ ಅಂತ ಹೇಳ್ಬೋದು. ರಾತ್ರಿ ಇಡೀ ನಿದ್ರೆ ಮಾಡದೆ ಎಲ್ಲೋ ಒಂದ್ ಕಡೆ ಕಷ್ಟ ಆಗಿತ್ತು. ಮಕ್ಕಳಿಗೆ ಏನು ಈಗಾಗಲೇ ಏನು ಚಿಕಿತ್ಸೆ ಪಡ್ಲಕ್ ಬರ್ತಾರೆ. ನೋಡಬಹುದು ಮಗು ಕೈ ಗ್ಲುಕೋಸ್ ಇದೆ. ಈ ಮಗು ವಿದ್ಯುತ್ ಇಲ್ಲ ಅಂದ್ರೆ ಚಿಕ್ಕಡಿದ್ರೆ ಹ್ಯಾಂಗ್ ಸೊಳ್ಳೆಗಳು ಕಾಟಿದ್ರೆ ಹ್ಯಾಂಗ್ ಮಲಗಬಹುದು ಮಗು, ಸಣ್ಣ ಮಗುವಿಗೆ ಏನ್ ತಿಳಿಯಲ್ಲ. ಹೀಗಾಗಿ ಪೋಷಕರು ಜೊತೆ ಇದ್ದವರು ರಾತ್ರಿ ಇಡೀ ನಿದ್ದೆ ಮಾಡಿಲ್ಲ ಅಂತ ಹೇಳ್ಬೋದು. ಅವರು ನಿದ್ದೆ ಕಟಾಸಿ ಈ ಮಕ್ಕಳು ಸೇವೆ ಮಾಡಿದ್ದಾರೆ. ಇಂಥ ಪರಿಸ್ಥಿತಿ ನಿಜಕ್ಕೂ ಬ್ರಿಮ್ಸ್ ಅಲ್ಲಿ ನಿರ್ಮಾಣ ಆಗಿತ್ತು. ಯಾವಾಗ ರಿಪಬ್ಲಿಕ್ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು, ಈ ಕ್ಷೇತ್ರ ಶಾಸಕರು, ಜಿಲ್ಲಾಧಿಕಾರಿ, ಸಂಬಂಧಪಟ್ಟವರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹಲವು ಪ್ರಶ್ನೆಗಳು ಮಾಡ್ತು. ಆ ಪ್ರಶ್ನೆಗಳಿಗೆ ಉತ್ತರ ಏನದಂದ್ರೆ ವಿದ್ಯುತ್ ಅಂತ ಹೇಳ್ಬೋದು. ಈಗಾಗಲೇ ರಿಪಬ್ಲಿಕ್ ಕನ್ನಡ ಜನರ ಧ್ವನಿ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ಇಲ್ಲಿ ತಾಯಂದ್ರು ಕೂಡ ಕಳೆದ 4-5 ದಿನ ಟ್ರೀಟ್ಮೆಂಟ್ ಪಡಿತಿದ್ದಾರೆ. ಅವರ ಕರೆಂಟ್ ಇದ್ದಿಲ್ಲ 1-2 ದಿನ ಹೆಂಗ್ ಮಾಡಿದ್ರಿ? ಅದೇ ಸೊಳ್ಳೆಗಳೆಲ್ಲ ಕಾಟ ಮಾಡಿವ್ರಿ. ಅದು ಗಾಳಿ ಮಾಡ್ಕೋತಾ ಕುಂತಿದ್ವಿ ಮಕ್ಕಳಿಗೆ ಕತ್ತಲಾಗ. ಮೊಬೈಲ್ ಲೈಟ್ ಹಾಕಿರಿ ಒಳಗ? ಹಾ, ಮೊಬೈಲ್ ಲೈಟ್ ಹಾಕಿದೆವು. ಆಯ್ತು, ಇವತ್ತಿಕರ ಬಂದದ, ಕರೆಂಟ್ ಬಂದದ, ಫ್ಯಾನ್ ಚಾಲುವ, ಎಲ್ಲ ಚಂದದ ಮಕ್ಕಳು. ಖುಷಿ ಆಗ್ಲತ್ತದ ಇವತ್ತು? ಹಾ, ಇವತ್ತು ಖುಷಿ ಆಗ್ಲತ್ತದ್ರಿ. ನೋಡ್ಬೋದು ಅಜ್ಜಿ ಮುಖದಲ್ಲಿ ಖುಷಿ, ನಗು ಏನದಂದ್ರ ನಿಜಕ್ಕೂ ರಿಪಬ್ಲಿಕ್ ಕನ್ನಡದಿಂದ ಇಲ್ಲಿ ಬೆಳಕು ಬಂದ ಖುಷಿ ಆಗ್ಯದ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ತಾಯಿ ಏನದ ತನ್ನ ಮಗುವಿಗೆ ಟ್ರೀಟ್ಮೆಂಟ್ ಕೊಡ್ಲಕ್ ಬಂದಾರ. ಅವ್ರಿಗೆ ಕೇಳೋಣ, ಎಷ್ಟು ದಿನ ಆಯ್ತು ಟ್ರೀಟ್ಮೆಂಟ್ ಪಡಿತಿದ್ರು? ಎಷ್ಟು ದಿನ ಟ್ರೀಟ್ಮೆಂಟ್ ಪಡಿತಾ ಇದ್ರಿ? ಎಷ್ಟು ದಿನ ಇದ್ದಿದ್ರಿ? 4 ದಿವಸ ಆಯ್ತ್ರಿ. ಇಲ್ಲೇ ಬೀದರ್ ಶಾಗಂತಲ್ಲಿ. ಅವಳಿಗೂ ಜಾಸ್ತಿ ಉರಿ, ವಾಮಿಂಟ್ ಜಾಸ್ತಿ ಆಯ್ತಲ್ರಿ. ಕರೆಂಟ್ ಸಮಸ್ಯೆ ಆಗಿತ್ತು. ಹಾ, ನಿನ್ನ 2-3 ಗಂಟೆ ಇದ್ದಿಲ್ರಿ. ಹಾ, ರಾತ್ರಿಗೆಲ್ಲ ಟಾರ್ಚ್ ಹಾಕೊಂಡಿ ಮಗು ನೋಡ್ಕೊಂಡಿದ್ದೆವು. ನಾವು ಬಿ ಹಂಗೆ ಮಕ್ಕೊಂಡಿದ್ದೆವು ಚುನುಗುರ್ ಕಸ್ಕೊತ. ಕರೆಂಟ್ ಬಂದದ, ನಾವು ಕೂಡ ಬಂದಿವಿ ಬೆಳಗ್ಗೆ. ಏನ್ ಹೇಳ್ತೀರಿ? ಇವತ್ ಲೈಟ್ ಫ್ಯಾನ್ ಎಲ್ಲ ಚಾಲವರಿ. ಧನ್ಯವಾದ ಹೇಳ್ತೇವ್ರಿ. ಇವತ್ ಖುಷಿದಾಗ ಇದ್ದೇವ್ರಿ. ಎಲ್ಲ ಮಕ್ಕಳು ಬಿ ಚಂದ ಮಾಡ್ಕೊಂಡಾರ್ರಿ. ಪೋಷಕರ ರೋಗಿಗಳ ಖುಷಿ ಅಂತ ಹೇಳ್ಬೋದು. ಬ್ರಿಮ್ಸ್ ಹಾಸ್ಪಿಟಲ್ ಅಂದ್ರ ಯಾರು ಇಲ್ಲ ಶ್ರೀಮಂತರು, ಹಣ ಇದ್ದವ್ರು ಬರಲ್ಲ. ಇಂತ ಬಡವರು ಬರ್ತಾರ. ಬಡವರು ನಿಜಕ್ಕೂ ವಿದ್ಯುತ್ ಇದ್ದಿಲ್ಲ, ರಾತ್ರಿ ನಾವು ನಿದ್ದೆ ಮಾಡಿಲ್ಲ. ಈಗ ನೀವು ಟೋಟಲಿ ರಿಪಬ್ಲಿಕ್ ವರದಿಯಿಂದ ನಮಗೆ ಬೆಳಕು ಬಂದದ, ಫ್ಯಾನ್ ಚಾಲೋಗೋಣ, ಧನ್ಯವಾದ ಹೇಳ್ತೀವಿ ಅಂತ ಹೇಳಿ ಬಡವರು ಹೇಳ್ತಾ ಇದಾರೆ. ಇಲ್ಲೊಬ್ಬರು ತಾಯಿ ಇದ್ದಾರ, ಇವ್ರದ್ದು ಕೂಡ ಮಗುವಿಗೆ ಕಳೆದ 1 ವಾರ ಆಯ್ತು ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ. ಅವರು ಯಾವ ರೀತಿ ಲೈಟ್ ಇಲ್ದ ಕಷ್ಟ ಆಯ್ತು ನಿಮ್ಗೆ? ಏನಿದಿಲ್ಲ ರೀ, ಮಸ್ಕಿಂದ ಹೋಗ್ಯದ 5 ಬಜೆ ಕರೆಂಟು. ರಾತ್ರಿ 9 ಥೋಡ್ ಗಾಳಿ ಹಾಕಿದೆವು. ನಾವು ಹೋಗಿ ಹೇಳಿದೇವು ಮೇಡಮ್ಗ, ಹಾಕ್ರಿ ನೋಡ್ತೇವೆ ಅಂದರು. ಬಂದು ಅವ್ರು ಒಬ್ರು, ನಾವೆಲ್ಲ ಬೆಳಿಗ್ಗೆ ಬಂದು ನೀವೆಲ್ಲ ಮಾತಾಡಿದ್ರಿ, ಕರೆಂಟ್ ಬಂತು, ಏನ್ ಹೇಳ್ಬೇಕು? ಕರೆಂಟ್ ಬಂದದ ಅಮ್ಮನಿ ಹೇಳ್ರಿ. ಧನ್ಯವಾದ. ಖುಷಾಲ್ ಎಲ್ಲ ಕರೆಂಟು ಫ್ಯಾನು ಎಲ್ಲ ಚಾಲಾಗ್ಯವು. ಇವ್ ಮಕ್ಕಳು ನಾವು ಎಲ್ಲ ಆರಾಮ್ ಮಾಡ್ಕೋತೇವ್ರಿ. ಧನ್ಯವಾದ ನಿಮ್ಗೆ. ಸೊ ಇದು ತಾಯಿಯ ಖುಷಿ ಅಂತ ಹೇಳ್ಬೋದು. ನೋಡ್ಬೋದು ನೀವು ಈಗಾಗಲೇ ಫ್ಯಾನ್ಗಳು ಚಾಲು ಆಗಿವೆ, ವಿದ್ಯುತ್ ದೀಪಗಳು ಉರಿತಾ ಇವೆ. ಹೀಗಾಗಿ ಟೋಟಲಿ ಎಲ್ಲಿದ್ದೀರಿ ಸಚಿವರೇ, ಎಲ್ಲಿದ್ರಿ ಶಾಸಕರೇ, ಎಲ್ಲಿದ್ರಿ ಅಧಿಕಾರಿಗಳೇ, ಟೋಟಲಿ ಬಡವರ ಹಿತ ಕಾಪಾಡ್ರಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಜನರ ಧ್ವನಿ, ಜನರ ಪರವಾಗಿ, ಈ ಬಡ ರೋಗಿಗಳ ಪರವಾಗಿ ನಾವು ಪ್ರಶ್ನೆ ಮಾಡಿದೀವಿ. ಆ ಪ್ರಶ್ನೆಗೆ ನಿಜಕ್ಕೂ 7-8 ಗಂಟೆಯಲ್ಲೇ ಏನು ವಿದ್ಯುತ್ ಸಮಸ್ಯೆ ಆಗ್ತಾ ಇತ್ತು 2-3 ದಿವಸದಿಂದ, ಆ ವಿದ್ಯುತ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತ ಕೆಲಸ ಅಧಿಕಾರಿಗಳು ಮಾಡಿದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಟೋಟಲಿ ಈ ವಾರ್ಡಲ್ಲಿ ಇವತ್ತೇನು ರೋಗಿಗಳಿದ್ದಾರೆ, ಪೋಷಕರಿದ್ದಾರೆ, ಅವರು ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಅಭಿನಂದಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.